ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಲಾಸ್ಟ್ ಎಪಿಸೋಡ್ ಅಲ್ಲಿ ನಾನು ಒಂದು ಮನೆಯಲ್ಲೇ ಕುತ್ಕೊಂಡು ಮಾಡುವಂತ ಕೆಲಸ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳಿದ್ದೆ, ಕಾಲ್ ಮಾಡಬೇಡಿ ಅಂತಾನು ಹೇಳಿದ್ದೆ. ಆದ್ರೂ ಸುಮಾರು ಜನ ಕಾಲ್ ಮಾಡಿದೀರಾ, ಬಟ್ ಯಾವ್ದು ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕಿಲ್ಲ. ಏನಿದೆ ಎಲ್ಲರಿಗೂ ಒಂದೇ ಸರಿ ಹೇಳ್ತೀನಿ, ಡೇ ಬೈ ಡೇ ಫೋನಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ ಅಂತಾನೆ ಹೇಳಿದ್ದು. ಸೊ ಫೋನಲ್ಲೇ ಫಾಲೋ ಮಾಡಿ. ಸೊ ಇವತ್ತು ಸುಮಾರಷ್ಟು ಏನು ಕಳೆದ ಎಪಿಸೋಡ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದೆ, ಸುಮಾರಷ್ಟು ಕಮೆಂಟ್ಸ್ ಬಂದಿತ್ತು. ಸೊ ಈ ವಿಡಿಯೋ ಮಾಡಕ್ ಮುಂಚೆ 190 ಕಮೆಂಟ್ ಏನೋ ಎಲ್ಲರಿಗೂ ನನಗೆ ಕೆಲಸದ ಅವಶ್ಯಕತೆ ಇದೆ ಅಂತಾನೆ ಹಾಕಿರೋದು. ಕೆಲಸದ ಅವಶ್ಯಕತೆ ಎಲ್ಲರಿಗೂ ಇರುತ್ತೆ, ಓಕೆನಾ? ಬಟ್ ಯಾರು ಇಂಟ್ರೆಸ್ಟ್ ಇಟ್ಟು ಮಾಡಲ್ಲ, ಅದು ಮೇನ್ ಪ್ರಾಬ್ಲಮ್. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಹೋಪ್ಸ್ ಇಟ್ಕೊಂಡು ಏನ್ ಬೇಕಾದ್ರೂ ಶುರು ಮಾಡ್ತಾರೆ. ಹೋಗ್ತಾ ಹೋಗ್ತಾ ಅದೇ ಎನರ್ಜಿ ಇರಲ್ಲ ಅಲ್ಲಿ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಎನರ್ಜಿ ಕಡಿಮೆ ಆಗುತ್ತೆ. ಸೊ ಅದು ಮೇನ್ ಪ್ರಾಬ್ಲಮ್. ಎಲ್ರಿಗೂ ಕೆಲಸ ಮಾಡಕ್ ಇಷ್ಟ ಇರುತ್ತೆ, ಬಟ್ ಅವರು ಕೆಲಸನ ಆರಿಸ್ಕೊಳ್ತಾರೆ. ಯಾವ್ದು ಸಿಕ್ತು ಸಡನ್ ಆಗಿ. ಇವಾಗ ನನ್ನ ಹತ್ರ ಯಾವ್ದು ಕೆಲಸ ಇರಲ್ಲ, ನನ್ನ ಹತ್ರ ಅಮೌಂಟ್ ಇರಲ್ಲ, ನನ್ಗೆ ಯಾವ್ದು ಕೆಲಸ ಸಿಕ್ತು ಅದನ್ನ ಕೆಲಸ ಅಂತ ಒಪ್ಕೊಂಡು ಮಾಡಲ್ಲ ಎಲ್ಲರೂ. ಇಲ್ಲ, ನನ್ಗೆ ಅದೇ ಕೆಲಸ ಬೇಕು, ನನ್ಗೆ ಇದೇ ಕೆಲಸ ಬೇಕು, ನನ್ಗೆ ಆ ತರ ಇರ್ಬೇಕು, ನನ್ಗೆ ಈ ತರ ಇರ್ಬೇಕು, ಈ ತರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿರ್ತಾರೆ. ಅದು ಒಂದು. ಇನ್ನೊಂದು, ಕೆಲಸ ಸಿಕ್ಕಿದ ತಕ್ಷಣ ಫುಲ್ ಎನರ್ಜಿಲಿ ಇರ್ತಾರೆ. ಒಂದ್ ವಾರ, ಒಂದ್ 15 ದಿವಸ, ಒಂದ್ ತಿಂಗಳು ಅಷ್ಟೇ ಅದ್ರ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗಿರುತ್ತೆ. ಕೆಲಸ ಹೇಗ್ ಮಾಡ್ಬೇಕು ಅಂತ ಅಂದ್ರೆ, ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು, ಸ್ಟಾರ್ಟಿಂಗ್ ಏನ್ ಎನರ್ಜಿಯಿಂದ ಸ್ಟಾರ್ಟ್ ಮಾಡ್ತೀವಿ, ಎಂಡ್ ವರ್ಗು ಅದೇ ಎನರ್ಜಿ ಇರ್ಬೇಕು. ಅದೇ ಎನರ್ಜಿನಲ್ಲಿ ಕೆಲಸ ನಡ್ಸ್ಕೊಂಡು ಹೋಗ್ಬೇಕು. ಅವಾಗ ಮಾತ್ರ ಕೆಲಸದಲ್ಲಿ ಸಕ್ಸಸ್ ಆಗೋದು, ಓಕೆನಾ? ಫಸ್ಟ್ ನಾನು ಕ್ವೆಶನ್ ಮಾಡೋದು ಎಲ್ಲರಿಗೂ, ವರ್ಕ್ ಫ್ರಮ್ ಹೋಮ್ ಅಂದ್ರೆ ಏನು? ಸೊ ವರ್ಕ್ ಫ್ರಮ್ ಹೋಮ್ ಅಂತ ಅಂದ್ರೆ ಮನೇಲೆ ಕುತ್ಕೊಂಡು ಮಾಡುವಂತ ಕೆಲಸ. ಸೊ ಇವಾಗ ನೋಡಿ, ನಾನು ಏನೇನೆಲ್ಲ ಕೆಲಸ ಮಾಡ್ತೀನಿ. ಫಸ್ಟ್ ನನ್ನ ಕೆಲಸದ ಬಗ್ಗೆ ಹೇಳ್ತೀನಿ. ಫಸ್ಟ್ ನಾನೊಬ್ಳು ಟೈಲರ್, ಓಕೆನಾ? ಸೆಕೆಂಡ್ ಅಂತೂ ನಾನೊಬ್ಳು ಯೂಟ್ಯೂಬರ್. ಏನ್ ಟೀಚರ್? ಸ್ಕೂಲ್ ಮಕ್ಳಿಗೆ ಹೇಳ್ಕೊಡೋ ಟೀಚರ್ ಅಲ್ಲ, ಖಂಡಿತ ಅಲ್ಲ. ಟೈಲರಿಂಗ್ ಟ್ರೈನಿಂಗ್ ಟೀಚರ್, ಓಕೆನಾ? ಅದಾದ್ಮೇಲೆ ನಾನೊಬ್ಳು ಶಾಪ್ ಇಟ್ಟಿದ್ದೀನಿ, ಹೋಲ್ಸೇಲ್ ಸ್ಯಾರೀಸ್ ಸೇಲ್ಸ್ ಗರ್ಲ್ ಅಂತಾನೆ ಅಂದ್ಕೊಳ್ಳಿ. ಓಕೆ, ಸದ್ಯಕ್ಕೆ ಇದಿಷ್ಟು. ಸೊ ಇದು ಬಿಟ್ಟು ನಾವು ಇನ್ನ ಬೇರೆ ಸಣ್ಣ ಪುಟ್ಟ ಬಿಸ್ನೆಸ್ ನಾನು ನಮ್ಮ ಯಜಮಾನ್ರು ಇಬ್ರು ನೋಡ್ಕೊಂಡು ಮಾಡ್ಕೊಳ್ತೀವಿ. ಸದ್ಯಕ್ಕೆ ಅದು ಬೇಡ. ಆಸ್ ಎ ವುಮೆನ್ ನಾನು ಏನ್ ಮಾಡ್ತಾ ಇದ್ದೀನಿ, ಸೊ ಅಷ್ಟು ನಾನು ಇಲ್ಲಿ ಹಾಕಿದ್ದೀನಿ. ಇದಿಷ್ಟಕ್ಕೂ ಶಾಪ್ ಇರ್ಲೇಬೇಕಾ? ಖಂಡಿತ ಇಲ್ಲ. ಇದನ್ನ ನಾನು ಸ್ಟಾರ್ಟ್ ಮಾಡಿದ್ದು ಮನೆಯಿಂದನೇ, ಡೈರೆಕ್ಟ್ ಶಾಪ್ ಇಟ್ಟಿಲ್ಲ. ಮನೆಯಿಂದ ಶುರು ಮಾಡಿ ಆಮೇಲೆ ನಾನು ಶಾಪ್ ಇಟ್ಟಿದ್ದು. ಯೂಟ್ಯೂಬರ್ ಆಗಕ್ಕೆ ಶಾಪ್ನ ಅವಶ್ಯಕತೆ ಇಲ್ವೇ ಇಲ್ಲ. ಎಲ್ಲಿದ್ರೂ ನೀವು ಯೂಟ್ಯೂಬ್ ಕೆಲಸ ಮಾಡ್ಬೋದು. ಅದಾದ್ಮೇಲೆ ಟೈಲರ್ ಟ್ರೈನಿಂಗ್ ಕ್ಲಾಸ್, ನಿಮ್ಗೆ ಏನು ಆನ್ಲೈನ್ ಕ್ಲಾಸ್ ಎಲ್ಲ ಯಾರೆಲ್ಲ ಅಟೆಂಡ್ ಮಾಡ್ತಿದ್ರ ಅದು. ಅದಾದ್ಮೇಲೆ ಸೇಲ್ಸ್ ಗರ್, ಓಕೆನಾ? ಇದನ್ನು ಸೇರ್ಸಿನೇ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ಶಾಪ್ನ ಅವಶ್ಯಕತೆ ಇಲ್ಲ. ಟೈಲರಿಂಗ್ ಕೆಲಸ ಮಾಡಕ್ಕೆ ಶಾಪ್ನ ಅವಶ್ಯಕತೆ ಇಲ್ಲ. ಈಗ ನಾನು ನಿಮ್ಗೆ ಏನು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ, ಇದಕ್ಕೂ ಶಾಪ್ನ ಅವಶ್ಯಕತೆ ಇಲ್ಲ. ಸಪೋಸ್ ನನ್ನ ಬಿಡಿ, ನಾನು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ, ಯಾರ್ಯಾರೆಲ್ಲ ಆಫ್ಲೈನ್ ಕ್ಲಾಸ್ ಮಾಡ್ತೀರಾ ಬೇರೆಯವರು. ಸೊ ನನ್ನ ಹತ್ರ ಕಲ್ತು ಸುಮಾರು ಜನ ಬೇರೆಯವರಿಗೆ ಟ್ರೈನಿಂಗ್ ಕೊಡ್ತಿದ್ದಾರೆ. ಅವರು ಎಲ್ಲ ಮಾಡ್ತಾ ಇರೋದು ಶಾಪ್ ಇಟ್ಟು ಡೈರೆಕ್ಟ್ ಅಂತ ಅಲ್ಲ, ಅವರು ಎಲ್ಲ ಮನೆಯಿಂದನೇ ಮಾಡ್ತಾ ಇರೋದು. ಮನೆಯಲ್ಲೇ ಏನು ಅವ್ರದ್ದೊಂದು ಹಾಲ್ ಇರುತ್ತೆ, ಆ ಹಾಲ್ ಅಲ್ಲಿ 4 ಜನ 5 ಜನ ಬ್ಯಾಚ್ ವೈಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅದ್ರಲ್ಲೇ ಸಂಪಾದನೆ ಮಾಡ್ತಾ ಇದಾರೆ. ಅದು ಮನೆಯಲ್ಲೇ, ಟೈಲರಿಂಗ್ ಕೆಲಸನು ಮನೆಯಲ್ಲೇ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಸೇಲ್ಸ್ ಗರ್, ಇದಕ್ಕೂ ಶಾಪ್ ಇರ್ಲೇಬೇಕಂತ ಏನಿಲ್ಲ, ಮನೆಯಿಂದನೇ ಮಾಡ್ಬೋದು. ಸೊ ಏನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ವರ್ಕ್ ಫ್ರಮ್ ಹೋಮ್ ಇದನ್ನೆಲ್ಲ ಮನೆಯಿಂದನೇ ಮಾಡ್ಬೋದು. ಸಪೋಸ್ ಅಟ್ ಪ್ರೆಸೆಂಟ್ ಈಗಲೂ ಕೂಡ ನಾನು ನನ್ನ ಶಾಪ್ನ ಕ್ಲೋಸ್ ಮಾಡಿದ್ರೆ ಇದೆಲ್ಲ ಕೆಲಸನೂ ನಾನು ಮನೆಯಿಂದನೇ ಮಾಡ್ತೀನಿ. ಇದೇ ತರ ಸಾವಿರಾರು ಜನ ಹೆಣ್ಮಕ್ಳು ಮನೆಯಲ್ಲೇ ಕುತ್ಕೊಂಡು ದುಡಿತಾ ಇದ್ದಾರೆ. ಶಾಪ್ ಇರ್ಲೇಬೇಕಂತ ಏನಿಲ್ಲ, ಓಕೆನಾ? ಸೊ ಇದನ್ನೆಲ್ಲಾನು ನಾವು ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತೀವಿ. ಈಗ ನಾನು ಕಳೆದ ಎಪಿಸೋಡ್ ಅಲ್ಲಿ ಏನ್ ಹೇಳಿದೆ, ಯಾರ್ಯಾರೆಲ್ಲ ಮನೇಲೆ ಕುತ್ಕೊಂಡು ಕೆಲಸ ಮಾಡಕ್ಕೆ ಇಷ್ಟ ಪಡ್ತೀರಾ, ಸೊ ಅಂತವ್ರೆಲ್ಲ ಕಮೆಂಟ್ ಹಾಕಿ ಅಂತ. ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ. ಕೆಲವ್ರು ಏನ್ ಅನ್ಕೊಂಡಿದ್ದಾರೆ, ಹೇಳಿದ್ದೆ ಕಾಲ್ ಮಾಡಬೇಡಿ ಅಂತ, ಆದ್ರೂ ಕಾಲ್ ಮಾಡಿ. ಕ್ಯೂರಿಯಾಸಿಟಿ, ತಾಳ್ಮೆ ಅನ್ನೋದೇ ಇಲ್ಲ, ಕಾತರ. ನಾನು ಕೇಳಿದೆ ಅವ್ರಿಗೆ, ಏನಕ್ಕೆ ಕಾಲ್ ಮಾಡ್ತಾ ಇದ್ದೀರಾ, ಕಾಲ್ ಮಾಡಬೇಡಿ ಅಂತ ಹೇಳಿದೆ, ಚಾನಲ್ನ ಫಾಲೋ ಮಾಡಿ, ಡೇ ಬೈ ಡೇ ಹೇಳ್ತೀನಿ ಅಂತ ಹೇಳಿದೆ ಅಂದ್ರು. ಮೇಡಮ್, ಕಾತುರ, ತಾಳ್ಮೆ ಇರ್ಬೇಕು ಮನುಷ್ಯನ್ಗೆ. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಮೇನ್ ಬೇಕಾಗಿರುವಂತದ್ದು ತಾಳ್ಮೆ. ನೀವು ಕಾಲ್ ಮಾಡಿದ್ರಿ ಅಂತ ಹೇಳ್ತಾ ಇಲ್ಲ, ಎಲ್ಲಾ ಕೆಲ್ಸಕ್ಕೂ ಸೇರಿ ಹೇಳ್ತಾ ಇದ್ದೀನಿ ತಾಳ್ಮೆ. ಏನಕ್ಕೆ ಅಂತ ಅಂದ್ರೆ ಹೇಳ್ತಾ ಹೋಗ್ತೀನಿ ಮುಂದೆ ನಿಮ್ಗೆ. ಅದು
ಆ ತಾಳ್ಮೆ ಅನ್ನೋ ವರ್ಡ್ ಎಲ್ಲಿ ಯೂಸ್ ಆಗುತ್ತೆ ಅನ್ನೋದು ಸಿಚುವೇಶನ್ ಬಂದ್ರೆ ಖಂಡಿತ ಹೇಳ್ತೀನಿ. ಸುಮ್ಮನೆ ಎಳ್ದಾಡ್ತಿದ್ರೆ ವಿಡಿಯೋ ದೊಡ್ಡದಾಗ್ಬಿಡುತ್ತೆ. ಓಕೆನಾ? ಇಷ್ಟು ಮಾಡಬಹುದು. ಸೊ ಇಲ್ಲಿ ನಾನು ನಿಮ್ಗೆ ಟೈಲರ್ ಕೆಲಸ ಮಾಡ್ತೀವಿ ಅನ್ನೋರ್ಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೀನಿ. ದುಡ್ಡು ಕಟ್ಟಕ್ಕಾಗಲ್ಲ ಅನ್ನೋರ್ಗೆ ಯೂಟ್ಯೂಬ್ ಅಲ್ಲೇ ಸುಮಾರಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡಿದೀನಿ. ನೀವು ಅಲ್ಲೂ ನೋಡಿ ಕಲಿಬಹುದು. ಕಲಿಯುವಂತವ್ರು ಎಲ್ಲಿದ್ರು ಕಲಿತಾರೆ. ಕಲಿಯೋ ಆಸಕ್ತಿ ಇರ್ಬೇಕಷ್ಟೇ. ಯೂಟ್ಯೂಬರ್ ಆಗಕ್ಕೆ ಶಾಪ್ ಬೇಕಿಲ್ಲ. ಟೀಚರ್ ಕೆಲಸ ಇದನ್ನ ನೀವು ಮನೆಯಿಂದಾನೇ ಮಾಡ್ಬೋದು. ಸೇಲ್ಸ್ ಗರ್ಲ್ ಇದನ್ನು ನೀವು ಮನೆಯಿಂದಾನೇ ಮಾಡ್ಬೋದು. ಸೊ ಈಗ ಇಷ್ಟು ನೀವು ಮಾಡ್ಕೊಳ್ಬಹುದು. ಇದು 3 ಏನಿದೆ ನೀವು ಮಾಡ್ಕೊಳ್ಬಹುದು. ಓಕೆನಾ? ಸೊ ಇಲ್ಲಿ ಏನಿದೆ ಈ ಸೇಲ್ಸ್ ಗರ್ಲ್ ಅಂತ ಏನಿದೆ ಅಂದ್ರೆ, ಈಗ ನಾನು ಒಂದು ಶಾಪ್ ಓಪನ್ ಮಾಡಿದ್ದೀನಿ. ಸೊ ಶಾಪ್ ಓಪನ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಒಂದಷ್ಟು ಲಕ್ಷ ಇನ್ವೆಸ್ಟ್ ಮಾಡಬೇಕು. ಮಾಡಿದ್ರೆ ಮಾತ್ರ ಒಂದು ಶಾಪ್ ಓಪನ್ ಮಾಡಿ ನಾನು ಕಲೆಕ್ಷನ್ಸ್ ಜನಗಳಿಗೆ ಕೊಡಕ್ ಆಗೋದು. ಜಾಸ್ತಿ ಇನ್ವೆಸ್ಟ್ ಮಾಡಕ್ಕಾಗಿಲ್ಲ ಅಂದ್ರೆ ಜಾಸ್ತಿ ಕಲೆಕ್ಷನ್ಸ್ ಕೊಡಕ್ ಆಗಲ್ಲ. ಸಪೋಸ್ ನೀವು ಮನೆಯಿಂದನೂ ಮಾಡ್ಬೋದು. ಮನೆಯಿಂದನೂ ಮಾಡಿದ್ರು ಒಂದಷ್ಟು ಇನ್ವೆಸ್ಟ್ ಅಂತ ನೀವು ಮಾಡ್ಲೇಬೇಕು. ಮಿನಿಮಮ್ ಒಂದು 50,000ನಾದ್ರೂ ನೀವು ಇನ್ವೆಸ್ಟ್ ಮಾಡ್ಲೇಬೇಕು. ಅದಕ್ಕಿಂತ ಕಡಿಮೆ ಇನ್ವೆಸ್ಟ್ ಮಾಡಿದ್ರೆ ನೀವೇನು ಜಾಸ್ತಿ ಕಲೆಕ್ಷನ್ಸ್ ಕೊಡಕ್ ಆಗಲ್ಲ ಜನಗಳಿಗೆ. ಮಿನಿಮಮ್ 50,000 ಇನ್ವೆಸ್ಟ್ ಮಾಡ್ಬೇಕು. ಸೊ ಹಾಗಾಗಿ ಇಲ್ಲಿ ನಾನು ನಿಮ್ಗೆ ಏನಿದೆ ಸೇಲ್ಸ್, ಈ ಕೆಲಸ ನಾನು ನಿಮ್ಗೆ ಕೊಡ್ತಾ ಇರೋದು. ಸೊ ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು. ಎಲ್ಲಿದ್ದಾದ್ರೂ ಇರಿ, ನೀವ್ ಎಲ್ಲಿಂದನಾದ್ರೂ ಮಾಡಿ. ಸೊ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ನೀವಿಲ್ಲಿ 50,000 ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ನಿಮ್ಮ ತಲೆ ಉಪಯೋಗಿಸ್ಬೇಕು. ನಿಮ್ ಎನರ್ಜಿ ನಿಮ್ಮ ಹತ್ರ ಇವಾಗ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಖಂಡಿತ ನಿಮ್ಮ ಹತ್ರ ಎಲ್ಲ ಸ್ಕ್ರೀನ್ ಟಚ್ ಇದ್ದೇ ಇರುತ್ತೆ. ಅಷ್ಟು ಸಾಕು. ಸ್ಕ್ರೀನ್ ಟಚ್ ಯೂಸ್ ಮಾಡಕ್ ಬರ್ಬೇಕು. ತುಂಬಾ ಏನಿಲ್ಲ, ನಾರ್ಮಲ್ ನೀವೇನ್ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತೀರಾ ಸೊ ಅಷ್ಟೇ. ಹಾಗೆ ಏನ್ ವಾಟ್ಸಪ್ ಮಾಡ್ತೀರಾ, ಸ್ಟೇಟಸ್ ಹಾಕ್ತೀರಾ, ಸೊ ಇಷ್ಟೆಲ್ಲ ಗೊತ್ತಿದ್ರೆ ಸಾಕು. ಇನ್ನೇನು ಗೊತ್ತಿರೋದು ಬೇಡ. ಎಲ್ಲರಿಗೂ ಗೊತ್ತಿರುತ್ತೆ ಇವಾಗ ಅದಂತದ್ದು. ಈ ಸೇಲ್ಸ್ ಕೆಲಸ, ಸೊ ಇದಕ್ಕೆ ನಿಮ್ಗೆ ಏನ್ ಬೇಕು ಸಪೋರ್ಟ್ ನಾನು ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನೀವು 50,000 ಲಕ್ಷ ನೀವು ಇನ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ನನ್ನನ್ನು ನಾನು ಹೇಳ್ಕೊಳ್ಳೋದು ಸೇಲ್ಸ್ ಗರ್ಲ್ ಅಂತಾನೆ, ಸೇಲ್ಸ್ ಮಾಡೋಳು, ವ್ಯಾಪಾರ ಮಾಡೋಳು ಅಂತಾನೆ ನಾನು ಹೇಳ್ಕೊಳ್ಳೋದು. ಸೊ ಆ ಕೆಲಸ ನೀವು ಮನೆಯಲ್ಲೇ ಕುತ್ಕೊಂಡು ಮಾಡ್ತೀರಾ ಅಂತ ಅಂದ್ರೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ಗೆ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಇನ್ವೆಸ್ಟ್ ಅಂತ ಅಂದ್ರೆ ಏನ್ ಹೇಳಿ, ಈಗ ನಾನು ಒಂದಷ್ಟು ಲಕ್ಷ ಇನ್ವೆಸ್ಟ್ ಮಾಡಿದೀನಿ. ವುಡ್ ವರ್ಕ್ ಮಾಡಿಸ್ಬೇಕು, ಅಂಗಡಿಗೆ ಡೆಕೋರೇಷನ್ ಮಾಡ್ಬೇಕು, ತುಂಬಾ ಕಲೆಕ್ಷನ್ಸ್ ಬೇಕು. ಅಂಗಡಿ ಅಂತ ಇಟ್ಟ ಮೇಲೆ ಜಾಸ್ತಿ ಕಲೆಕ್ಷನ್ಸ್ ಅಂತ ಇರ್ಬೇಕು. ಆದ್ರೆ ನೀವು ಅದನ್ನೆಲ್ಲ ಯಾವ್ದು ಮಾಡೋ ಅವಶ್ಯಕತೆ ಇಲ್ಲ, ಮನೆಯಿಂದನೇ ಮಾಡ್ಬೇಕು. ಸೊ ಅದಕ್ಕೆ ಏನ್ ಬೇಕು ಅದಕ್ಕೆ ಎಲ್ಲ ಐಡಿಯಾ ನಾನ್ ಕೊಡ್ತೀನಿ. ಅದಕ್ಕೆ ಸಪೋರ್ಟ್ ಕೂಡ ನಾನ್ ಮಾಡ್ತೀನಿ. ಬಟ್ ನೀವು ಇಂಟ್ರೆಸ್ಟ್ ಇಟ್ಟು ಮಾಡ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಏನ್ ಎನರ್ಜಿ ಇರುತ್ತೆ ಅದೇ ಎನರ್ಜಿನಲ್ಲಿ ರನ್ ಆಗ್ಬೇಕು. ಸೊ ಇವಾಗ ಕೆಲವರು ಮೈಂಡ್ ಅಲ್ಲಿ ಇರುತ್ತೆ, ಕೆಲ್ಸ ಸೇರ್ಕೊಂಡಿದ ತಕ್ಷಣ ನಮ್ಗೆ ಅವತ್ತು ದುಡ್ಡು ಬಂದ್ಬಿಡ್ಬೇಕು, ಅಥವಾ ಆ ತಿಂಗಳಲ್ಲಿ ಒಂದ್ 20,000 30,000 ಆ ತರ ಅರ್ನ್ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ಅದು ಕೆಲ್ಸನೇ ಅಲ್ಲ. ಈಗ ನಾನಂತ ಅಲ್ಲ, ಸುಮಾರಷ್ಟು ಜನ ಯಾರ್ಯಾರು ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಇದಾರೆ, ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದಾರೆ, ಅಂತವ್ರೆಲ್ಲ ಲಕ್ಷ ಬಿಡಿ ಕೋಟಿ ಇನ್ವೆಸ್ಟ್ ಮಾಡಿರೋರು ಇದಾರೆ. ಮಾಡಿದ ತಕ್ಷಣ ನನಗೆ ಬಂದ್ಬಿಡ್ಬೇಕು ಅದಷ್ಟು ಕೋಟಿ ಅಥವಾ ಅದಷ್ಟು ಲಕ್ಷ ಅಂತ ಆದ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ಯಾವಾಗ್ಲೇ ಆಗ್ಲಿ ಬಿಸ್ನೆಸ್ ಅಥವಾ ಸೇಲ್ಸ್ ಏನೇ ಕೆಲಸ ಮಾಡ್ಲಿ ಅದ್ರಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಆ ತಾಳ್ಮೆ ಜೊತೆಗೆ ನಾವು ನಮ್ದು ಏನ್ ಎನರ್ಜಿ ಇರುತ್ತೆ ಆ ಎನರ್ಜಿನ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ಖಂಡಿತ ಅದು ಒಂದ್ ದಿವಸ ಸಕ್ಸಸ್ ಆಗುತ್ತೆ. ಹಾಕಿದ ತಕ್ಷಣ ಬಂದ್ಬಿಡ್ಬೇಕು. ಸೊ ಇದು ಸುಮಾರಷ್ಟು 100ಗೆ 90% ಜನ ತಲೆನಲ್ಲಿ ಇರೋದಿದೆ. ಹಾಕಿದ ತಕ್ಷಣ ಬಂದ್ಬಿಡ್ಬೇಕು, ಅಮೌಂಟ್ ವಾಪಸ್ ಬಂದ್ಬಿಡ್ಬೇಕು. ಖಂಡಿತ ಬಿಸ್ನೆಸ್ ಅಲ್ಲಿ ಅದು ಸಾಧ್ಯ ಇಲ್ಲ. ಒಂದು ಟೈಲರ್ ಅಂಗಡಿ ಓಪನ್ ಮಾಡಿದ್ರು ಅಷ್ಟೇನೆ, ನೀವು ಟೈಲರ್ ಅಂಗಡಿ ಓಪನ್ ಮಾಡ್ಬಿಟ್ಟಿದ್ದೀರಾ ಅಂತ ಕ್ಯೂನಲ್ಲಿ ನಿಂತ್ಕೊಳ್ಳಲ್ಲ ಯಾರು ಜನರು. ಅದನ್ನ ನಾವು ಬೆಳೆಸ್ಕೋಬೇಕು. ಸೊ ಯಾವ ರೀತಿ ಬೆಳೆಸ್ಕೊಳ್ಬೇಕು ಅನ್ನೋದು ನಿಮ್ ತಲೆಯಲ್ಲಿ ಇರುತ್ತೆ. ನೀವು ತಲೆ ಉಪಯೋಗಿಸಿ ಮಾಡ್ಬೇಕು. ಎಲ್ಲರೂ ಕೈ ಹಿಡಿದು ಹೀಗ್ ಮಾಡು ಅಂತ ಯಾರಿಗೂ ಹೇಳ್ಕೊಡಲ್ಲ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕು, ಅದ್ರ ಬಗ್ಗೆ ಥಿಂಕ್ ಮಾಡ್ತಿರ್ಬೇಕು, ಅದನ್ನ ಹೇಗ್ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಇರಬೇಕು. ಸೊ ಹಾಗೆ ಇಲ್ಲಿ ನಿಮ್ಗೆ ಸೇಲ್ಸ್ ಕೆಲಸ ಅಂತೂ ಇರುತ್ತೆ. ಬಟ್ ನೀವ್ ಯಾವ್ದೇ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಕೂತ್ಕೊಂಡ್ ಮಾಡ್ಬೇಕು. ಸೊ ಅಂತವ್ರು ಏನ್ ಸ್ಕ್ರೀನ್ ಹೋಗ್ತಿದೆ ನಂಬರ್, ಆ ನಂಬರ್ಗೆ ನಾನು ಈ ಕೆಲಸ ಮಾಡಕ್ ರೆಡಿ ಇದೀನಿ, ಸೇಲ್ಸ್ ಕೆಲಸ ಮಾಡಕ್ಕೆ ರೆಡಿ ಇದೀನಿ ಅಂತ ಹೇಳಿ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ. ಕಮೆಂಟ್ ಬಾಕ್ಸ್ ಅಲ್ಲೂ ಹಾಕಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ. ದಯವಿಟ್ಟು ಕಾಲ್ ಮಾಡಬೇಡಿ. ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಯಾವಾಗ ಇಮಿಡಿಯೇಟ್ ಶುರು ಮಾಡ್ಬೋದು ಅಂತ ಹೇಳಿ. ಅದಕ್ಕೆ ಏನೇನ್ ಐಡಿಯಾ ಬೇಕು, ಹೇಗ್ ಮಾಡ್ಬೇಕು, ಸೊ ಹೇಗೆ ನೀವು ಮಾರ್ಜಿನ್ ಇಟ್ಕೊಬೇಕು, ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತೀನಿ. ಅದ್ರಲ್ಲಿ ನಾನು ನಿಮ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಯಾರ್ಯಾರೆಲ್ಲ ಜಾಯಿನ್ ಆಗ್ತೀರಾ ಅಂತವ್ರಿಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ. ವಿಡಿಯೋ ಅಥವಾ ನಾನೇ ಡೈರೆಕ್ಟ್ ಆಗಿ ನಿಮ್ಗೆ ಹೇಳೋದು, ನಿಮ್ಗೆ ಅರ್ಥ ಮಾಡಿಸೋದು ಆ ಕೆಲಸ ನನಗ್ ಬಿಟ್ಟಿದ್ದು. ನನ್ನ ಇನ್ನೊಂದು ಚಾನಲ್ ವಿ ಕಲೆಕ್ಷನ್ಸ್, ಸೊ ಆ ಚಾನಲ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಚಾನಲ್ಗೆ ಹೋಗುತ್ತೆ. ಅಲ್ಲಿ ಹೋಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ನಿಮ್ಗೆ ಡೀಟೇಲ್ಸ್ ಎಲ್ಲ ಬರೋದು ಆ ಚಾನಲ್ ಅಲ್ಲೇ. ನನ್ ಜೊತೆ ಯಾರ್ಯಾರು ಕೈ ಜೋಡಿಸ್ತೀರಾ, ನನ್ ಜೊತೆ ಯಾರ್ಯಾರು ಈ ಕೆಲಸ ಶುರು ಮಾಡ್ತೀರಾ
ಅಂತವ್ರು ಮಾತ್ರ ಮೆಸೇಜ್ ಹಾಕಿ. ನಿಮ್ ಮೆಸೇಜ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಕಮೆಂಟ್ ಬಾಕ್ಸ್ ಅಲ್ಲೂ ಹಾಕ್ಬೇಕು, ಮೆಸೇಜ್ ಸ್ಕ್ರೀನ್ ಹೋಗ್ತಿರೋ ನಂಬರ್ಗೆ ಮೆಸೇಜ್ ಕೂಡ ಮಾಡ್ಬೇಕು. ದಯವಿಟ್ಟು ಕಾಲ್ ಮಾಡಬೇಡಿ. ನಿಮ್ ಮೆಸೇಜ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಎಷ್ಟು ಬೇಗ ನಿಮ್ ಮೆಸೇಜ್ಗಳು ಬರುತ್ತೆ, ಎಷ್ಟು ಮೆಸೇಜ್ ಬರುತ್ತೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಎಷ್ಟು ಬೇಗ ಕೆಲಸ ಶುರು ಮಾಡ್ತೀನಿ ಅನ್ನೋದು. ಓಕೆನಾ? ಸೊ ವಿಡಿಯೋ ಶೇರ್ ಮಾಡಿ. ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಇದಕ್ಕೆ ಎಷ್ಟು ಲೈಕ್ ಬರುತ್ತೆ ಅನ್ನೋದನ್ನ ನಾನು ವೆಯ್ಟ್ ಮಾಡ್ತೀನಿ. ಲೈಕ್ ಕೊಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋ ಶೇರ್ ಮಾಡಿ. ನೆಕ್ಸ್ಟ್ ನಿಮ್ ಜೊತೆಗೆ ಸಿಗ್ತೀನಿ. ಯಾರ್ಯಾರೆಲ್ಲ ಮೆಸೇಜ್ ಹಾಕಿರ್ತೀರಾ, ವಾಟ್ಸ್ಆಪ್ ಮಾಡ್ತೀರಾ, ಅಂತವ್ರಿಗೇನೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.